ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕೃಷಿ ಇಲಾಖೆಯಲ್ಲಿ ನಡೆದಿರತಕ್ಕಂತಹ 24,77,000 ಖರ್ಚು ಮಾಡಿ ನಿರ್ಮಾಣ ಮಾಡಿದಂತಹ 5 ಚೆಕ್ ಡ್ಯಾಮ್ಗಳ ಕಳಪೆ ಕಾಮಗಾರಿ ಗುಣಮಟ್ಟದ ವಿಚಾರವಾಗಿ ಪಿ ಸುರೇಂದ್ರ ಕುಮಾರ್ ಅಂತೇಳಿ ನಮ್ಮ ಒಕ್ಕೂಟದ ಪದಾಧಿಕಾರಿಯವರು 2023ರಲ್ಲಿ ಮಾನ್ಯ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿರ್ತಾರೆ. ಪ್ರಸ್ತುತ 2025 10ನೇ ತಿಂಗಳಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾಡಿರುವ ನಮ್ಮ ಒಕ್ಕೂಟದ ಪದಾಧಿಕಾರಿ ಮಾಡಿದಂತಹ ಆರೋಪವು ಸಾಬೀತಾಗಿದೆ. ಹಾಗಾಗಿ ಈ ಕಳಪೆ ಕಾಮಗಾರಿ 2021-22ರಲ್ಲಿ 5 ಚೆಕ್ ಡ್ಯಾಮ್ಗಳನ್ನ ತಲಾ ಒಂದು ಚೆಕ್ ಡ್ಯಾಮ್ಗೆ 4,90,000 ಚಿಲ್ಲರೆ ಅಂತೆ ಒಟ್ಟು 5 ಚೆಕ್ ಡ್ಯಾಮ್ಗಳಿಗೆ 24,77,000 ಬರೋಬ್ಬರಿ ಖರ್ಚು ಮಾಡಲಾಗಿತ್ತು. ಇಲ್ಲಿ ಕಂಡುಬಂದ ಬಹು ಮುಖ್ಯವಾದ ಅಂಶಗಳೇನೆಂದ್ರೆ, ಕಳಪೆ ಕಾಮಗಾರಿ ಒಂದು ಭಾಗ ಆದ್ರೆ ಮೇಲಧಿಕಾರಿಗಳ ಆದೇಶವಿಲ್ಲದೆ ನಡೆದಿರ್ತಕ್ಕಂಥ ಕೆಲವೊಂದು ಕಾಮಗಾರಿಗಳು ಅಂದ್ರೆ ಸಿವಿಲ್ ಕಾಮಗಾರಿಗಳು ಜೊತೆಗೆ ನಡೆದಿರ್ತಕ್ಕಂಥ ಸಿವಿಲ್ ಕಾಮಗಾರಿಗಳನ್ನ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಗುತ್ತಿಗೆದಾರರು ಅವರು 4ನೇ ದರ್ಜೆಯ ಗುತ್ತಿಗೆದಾರ ಆಗಿದ್ದಾರೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಯಮಗಳನ್ನ ಗಾಳಿಗೆ ತೂರಿ 5 ಚೆಕ್ ಡ್ಯಾಮ್ಗಳನ್ನ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ಯಳಂದೂರು ಕೃಷಿ ಇಲಾಖೆಗೆ ಸಲ್ಲಿಸತಕ್ಕಂಥದ್ದು. ಈಗ ಪ್ರಸ್ತುತ ಮೈಸೂರು ಕಾಡದಲ್ಲಿರುವಂತಹ ಚಂದ್ರಕಲಾ ಅವರು ಸಹ ಜಂಟಿ ನಿರ್ದೇಶಕರು, ಅವರು ಹಿಂದೆ ಚಾಮರಾಜನಗರದಲ್ಲಿದ್ದು ಅವರು ಸಹ ತಪ್ಪಿತಸ್ಥರು ಅಂತ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಪ್ರೂವ್ ಆಗಿದೆ. ಜೊತೆಗೆ ಉಪನಿರ್ದೇಶಕರು ಪ್ರಸ್ತುತ ಸೋಮಶೇಖರ್ ಅಂತೇಳಿ DSO ಸೋಮಶೇಖರ್ ಅಂತೇಳಿ ಈಗ ಅವರು ಮಡಿಕೇರಿಯಲ್ಲಿ ಉಪನಿರ್ದೇಶಕರ ಕೆಲಸ ಮಾಡ್ತಿದ್ದಾರೆ. ಅವರು ಸಹ ತಪ್ಪಿತಸ್ಥರು, ಅವರು ಸಹ ಹಣವನ್ನ ಇಲಾಖೆಗೆ ಪಾವತಿ ಮಾಡಬೇಕಿದೆ. ಹಾಗೆಯೇ ಸಹಾಯಕ ನಿರ್ದೇಶಕರು ಯಳಂದೂರು ಅಮೃತೇಶ್ವರು ಸಹ 7 ಲಕ್ಷ ಚಿಲ್ಲರೆಯನ್ನ ಅವರು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿದೆ. ಅದು ಲೋಕ ತನಿಖೆಯಲ್ಲಿ ಪ್ರೂವ್ ಆಗಿರುವಂತದ್ದು. ಜೊತೆಗೆ ನೇರ ಆರೋಪಿ ಕಳೆದ 24 ವರ್ಷಗಳಿಂದ ಗೂಟ ಹೊಡ್ಕೊಂಡು ಕೂತಿರುವಂತಹ ವೆಂಕಟರಂಗ ಶೆಟ್ಟಿ, ಇವರು 15 ಲಕ್ಷ ಬರೋಬ್ಬರಿ ಸರ್ಕಾರದ ಖಜಾನೆಗೆ ಪಾವತಿ ಮಾಡಬೇಕಿದೆ. ಇವರು 4 ಜನ 9% ಬಡ್ಡಿಯೊಂದಿಗೆ ಖಜಾನೆಗೆ ಪಾವತಿ ಮಾಡಬೇಕು ಅಂತೇಳಿ ಲೋಕ ವರದಿಯಲ್ಲಿ ಸಾಬೀತಾಗಿರುವಂತದ್ದು. ಈಗ ನಾವೇನ್ ಹೇಳಿಕೊಟ್ಟಿದ್ದೀವಿ ಅನ್ನೋದಾದ್ರೆ, ಈ ಕಳಪೆ ಕಾಮಗಾರಿಗಳ ನೇರ ಕಾರಣಕರ್ತರಾದಂತಹ ಅಮೃತೇಶ್ವರ ವೆಂಕಟರಂಗ ಶೆಟ್ಟಿ ಅವರನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಸಂಪೂರ್ಣ ಬಡ್ಡಿ ಹಣವನ್ನು ವಾಪಸ್ ಇಲಾಖೆಗೆ ಕಟ್ಟಿಸ್ಕೋಬೇಕು. ಇಂಥ ಪರಿಣಿತ ಭ್ರಷ್ಟಾಚಾರಿಗಳನ್ನ ಇಲಾಖೆಯಿಂದ ಒದ್ದು ಓಡಿಸಬೇಕು. ಕಾಮಗಾರಿಗಳ ಅಂದ್ರೆ ಸಿವಿಲ್ ಕಾಮಗಾರಿಗಳು, ಚೆಕ್ ಡ್ಯಾಮ್ಗಳನ್ನ ಕೃಷಿ ಇಲಾಖೆಯಿಂದ ಕಟ್ಟುವಂತ ಉದ್ದೇಶ ಏನಕ್ಕೆ ಅಂದ್ರೆ, ಮಳೆ ಆಶ್ರಿತ ಪ್ರದೇಶದಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹೋಗಿ ಎಲ್ಲೋ ಒಂದು ಕಡೆ ಪೋಲಾಗೋದ್ರ ಬದಲು ಅಲ್ಲಲ್ಲಿ ನಿಂತು ರೈತರಿಗೆ ಉಪಯೋಗ ಆಗಲಿ ಅಂತ ಕೃಷಿ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಸಿವಿಲ್ ಕಾಮಗಾರಿಗಳನ್ನ ಮಾಡಿಸುತ್ತೆ. ಆದ್ರೆ ಮಾಡುವಂತಹ ಮೇಲ್ವಿಚಾರಣಾ ಅಧಿಕಾರಿಗಳು ಕಳ್ಳರು ಅಂತಿರುವಂತಹ ಇವರುಗಳು ಬಂದು ಕೃಷಿ ಇಲಾಖೆಯಲ್ಲಿ ಜಾಂಡ ಹೊರ್ಕೊಂಡು ಕೂತ್ಕೊಂಡು ಸರ್ಕಾರದ ಬೊಕ್ಕಸದ ಹಣವನ್ನ ಖಾಲಿ ಮಾಡಿ ತಿಂದು ತೇಗ್ತಿರುವಂತಹ ಇಂಥ ಭ್ರಷ್ಟಾಚಾರಿಗಳನ್ನ ಕೃಷಿ ಇಲಾಖೆ ಅಮಾನತು ಮಾಡಬೇಕು. ಹಲವಾರು KTPP ನಿಯಮವನ್ನು ಉಲ್ಲಂಘನೆ ಮಾಡಿರತಕ್ಕಂಥದ್ದು, ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿಲ್ಲದೆ ಇರುವಂತದ್ದು. ಜೊತೆಗೆ ಅಮೃತೇಶ್ವರ ಏನು ಈ ಮಹಾನ್ ಭ್ರಷ್ಟಾಚಾರಿ ಇದ್ದಾನೆ, ಈತ ಕಾರ್ಮಿಕರ ಸೆಸ್ಸನ್ನ ಪಾವತಿ ಮಾಡಿದೀವಿ ಅಂತೇಳಿ ನಮಗೆ 5 ಕೇಟು ಚಲನ್ಗಳನ್ನ ಕೊಡ್ತಾನೆ. ಜೊತೆಗೆ ನಾವು ಯಾವುದೇ ಸೆಸ್ ಹಣವನ್ನ ಕಡಿತಗೊಳಿಸಿಲ್ಲ ಮತ್ತೆ ಪಾವತಿ ಮಾಡಿಲ್ಲ ಅಂತೇಳಿ ಜಂಟಿ ನಿರ್ದೇಶಕರಿಗೆ ಪತ್ರವನ್ನ ಬರೀತಾನೆ. ಇಂಥ ಅಯೋಗ್ಯರು, ಇಂಥ ಅವಿವೇಕಿಗಳು ಕೃಷಿ ಇಲಾಖೆಯಲ್ಲಿ ಸೇರ್ಕೊಂಡು ರೈತರಿಗೆ ವಂಚನೆ ಮಾಡ್ತಿದ್ದಾರೆ. ರೈತರ ಉಪಯೋಗಕ್ಕಾಗಿ ಇರಬೇಕಾಗಿದ್ದಂತಹ ಈ ಒಂದು ಚೆಕ್ ಡ್ಯಾಮ್ಗಳನ್ನ ಕಳೆದ 3 ವರ್ಷಗಳಲ್ಲಿ ಹಾಳಾಗಿರೋದನ್ನ ನೋಡಿದ್ರೆ ಇದು ಸಂಪೂರ್ಣ ಕಳಪೆ ಗುಣಮಟ್ಟ ಅಂತ ಹೇಳಿ ಸಹ ಲೋಕ ವರದಿಲೂ ಇದೆ. ನಮ್ಮ ಆರೋಪನೂ ಅದೇ ಆಗಿತ್ತು. ಹಾಗಾಗಿ ಇದು ನಮ್ಮ ಪದಾಧಿಕಾರಿ ಆದಂತಹ ಪಿ ಸುರೇಂದ್ರ ಕುಮಾರ್ ಅವರಿಗೆ ಸಲ್ಲಿಸತಕ್ಕಂಥದ್ದು ಈ ಒಂದು ಪ್ರಕರಣವನ್ನ ಹೊರತಂದಿರುವಂಥದ್ದು. ಹಾಗಾಗಿ ನಾನು ಕೃಷಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಈ ಕೂಡಲೇ ನಾನೊಂದು ಕಟ್ಟುನಿಟ್ಟಿನ ಒಂದು ಬೇಡಿಕೆ ಮತ್ತು ಒತ್ತಾಯವನ್ನು ತರ್ತಿರುವಂಥದ್ದು. ಈ ಪರಿಣಿತ ಭ್ರಷ್ಟಾಚಾರಿಗಳೇನು ವೆಂಕಟರಂಗ ಶೆಟ್ಟಿ ಇದ್ದಾನೆ, ಅವನು ಈ 2 ತಿಂಗಳಲ್ಲಿ ನಿವೃತ್ತಿ ಆಗ್ತಿದ್ದಾನೆ, ಇವನಿಗೆ ಯಾವುದೇ NOC ಕೊಡದೇನೆ ಈ ಕೂಡಲೇ ಕೃಷಿ ಇಲಾಖೆಯಿಂದ ಹೊದ್ದು ಆಚೆ ಹಾಕಬೇಕು. ಮತ್ತೆ ಅಮೃತೇಶ್ವರ ಏನಿದ್ದಾನೆ ಇವನು ಈ ಅಯೋಗ್ಯನು ಸಹ ನಾಲಾಯಕ್ಕಿದ್ದಾನೆ ಕೃಷಿ ಇಲಾಖೆಯಲ್ಲಿ, ಈತನು ಹೊದ್ದು ಆಚೆ ಹಾಕಬೇಕು. ಜೊತೆಗೆ ಮಡಿಕೇರಿಯಲ್ಲಿರುವಂತಹ DS ಸೋಮಶೇಖರ ಆತ ಉಪನಿರ್ದೇಶಕ, ಆ ಅಯೋಗ್ಯನು ಸಹ ಒದ್ದು ಇಲಾಖೆಯಿಂದ ಆಚೆ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಿದ್ದೇನೆ.